ಹಲೋ ಹಲೋ ಸಿಂಧು, ನಾನು ಐಶು ಮಾತಾಡ್ತಿರೋದು. ಹಾಂ ಹೇಳಿ ಐಶ್ವರ್ಯ. ಹಾಂ, ಇದು ನನ್ನ ಹೊಸ ನಂಬರ್, ಸ್ಟೋರ್ ಮಾಡ್ಕೊ. ಹಳೆ ನಂಬರ್ ಏನಾಯ್ತು? ಹಳೆ ನಂಬರಲ್ಲಿ ನೆಟ್ವರ್ಕೇ ಸಿಗ್ತಿರ್ಲಿಲ್ಲ ಕಣೆ, ಅದಕ್ಕೆ ಹೊಸ ನಂಬರ್ ತರಿಸ್ಕೊಂಡೆ. ಹೌದಾ? ಆಕ್ಟಿವೇಟ್ ಆಗ್ತಿದ್ದಂಗೆ ನಿನಗೆ ಫೋನ್ ಮಾಡಿದ್ದೀನಿ. ಏನಕ್ಕೆ ಗೊತ್ತಾ, ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಡೀಟೇಲ್ಸ್ ಹೇಳ್ತೀನಿ, ನೀನೇ ಒಂಚೂರು ಫಿಲ್ ಮಾಡಿಬಿಟ್ಟು ಹಾಕ್ತೀಯಾ? ಅಯ್ಯಯ್ಯೋ, ಸ್ನೇಹಿತರ ಜೊತೆ ಫೋನ್ನಾಗ ಮಾತಾಡ್ತಾವ್ರೆ. ಈಗ ಒಳಗೆ ಹೋದ್ರೆ ತೊಂದರೆ ಆಯ್ತದೆ. ಅವ್ರು ಮಾತಾಡಿ ಮುಗಿಲಿ, ಆಮೇಲೆ ಹೋಗಿ ತೊಗೊಂಡ್ರೆ ಆಯ್ತು. ಇದೇನೇ ಐಶ್ವರ್ಯ, ಎಲ್ಲರೂ ಮದುವೆ ಆದಮೇಲೆ ಹನಿಮೂನ್ಗೆ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಕಾಲ್ ಮಾಡಿ ಕೇಳ್ತಾರೆ. ನೀನು ನೋಡಿದ್ರೆ ಓದೋದಿಕ್ಕೆ ಅಪ್ಲಿಕೇಶನ್ ಹಾಕು ಅಂತ ಕೇಳ್ತಿದ್ಯಲ್ಲ. ನೋಡು, ಮದುವೆ ಆದಮೇಲೆ ಹನಿಮೂನ್ ಹೋಗ್ತಾರೆ ಅಂತಂದ್ರೆ ಅವರಿಷ್ಟದ ಪ್ರಕಾರ ಮದುವೆ ಆಗಿರ್ತಾರೆ. ಅಷ್ಟೇ ಅಲ್ಲ, ನಮ್ಮನ್ನ ನಮ್ಮವರು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಾರೆ. ನಾವು ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ. ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಹನಿಮೂನ್ಗೆ ಹೋಗ್ತಾರೆ. ಆದ್ರೆ ಅವನು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಅಂಥದ್ರಲ್ಲಿ ಅವನಿಗೆ ಅರ್ಥ ಮಾಡಿಸಿ ನಾನು ಏನು ಅರ್ಥ ಮಾಡ್ಕೊಳ್ಳಿ ಹೇಳು? ಜಸ್ಟ್ ಫರ್ಗೆಟ್ ಇಟ್ ಸಿಂಧು. ಲಂಡನ್ನಲ್ಲಿ PhD ಮಾಡಬೇಕು ಅನ್ನೋದು ನನ್ನ ಕನಸು. ಅಪ್ಲಿಕೇಶನ್ ಹಾಕ್ತೀನಿ, ಸಿಕ್ಕಿದ್ರೆ ವಿಚಾರನ ಮನೆಯವ್ರಿಗೆಲ್ಲ ಹೇಳಿ ಹೊರಡ್ತೀನಿ. ಒಟ್ನಲ್ಲಿ ಈ ಮನೆಯಿಂದ ಹೊರಗೆ ಹೋಗಿ ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ಅದೇ ನನ್ನ ಗುರಿ. ಅದನ್ನ ಬಿಟ್ಟು ಅಮ್ಮಂಗೋಸ್ಕರ ನನ್ನ ಮದುವೆ ಆದೆ ಅಂತ ಹೇಳ್ತಿರೋ ನಾಮಕಾವಾಸ್ತೆ ಗಂಡನ ಜೊತೆ ನಾಟಕದ ಸಂಸಾರ ಮಾಡಿಕೊಂಡು ಇದೇ ಮನೇಲಿ ಇರಬೇಕು ಅನ್ನೋ ಇಂಡಿಯನ್ ಸೆಂಟಿಮೆಂಟ್ಸ್ ನನಗಿಲ್ಲ. ಓಕೆ ಮಾ, ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲ. ಡೀಟೇಲ್ಸ್ ಹೇಳು, ರೆಕಾರ್ಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತೀನಿ. ಸರಿ, ಬರ್ಕೋ. ಸರಿ, ಇನ್ನೇನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡು. ಓಕೆ? ಓಕೆ ಐಶ್ವರ್ಯ. ಸಿಂಧು, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಐಶ್ವರ್ಯ, ಬಾಯ್. ಹಲೋ, ಈ ರೀತಿ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದನ್ನ ಯಾವಾಗ ಬಿಡ್ತಿರೋ? ಎಲ್ಲಿ ಹೋಗುತ್ತೆ ಅವಿದ್ಯಾವಂತರು ಚೀಪ್ ಮೆಂಟಾಲಿಟಿ? ಅಯ್ಯಯ್ಯೋ, ನಾನೇನು ಕತ್ ಕೇಳಿಸ್ಕೊತಾ ಇರಲಿಲ್ಲ. ನೀವು ಫೋನಾಗ ಮಾತಾಡ್ತಿದ್ರಲ್ಲ, ಮಾತಾಡಿ ಮುಗಿಲಿ ಅಂತ ಕಾಯ್ತಿದ್ದೆ. ಆಟೆಯ ಏನು ಹೇಳಿದ್ರು ಅದಕ್ಕೊಂದು ಕುಂಟ್ ನೆಪ ಇದ್ದೇ ಇರುತ್ತೆ. ಐಸು ಮೇಡಮ್ ಅವರೇ, ನೀವು ನಾನು ತಂದು ಕೊಟ್ಟು ಸಿಮ್ ಕಾರ್ಡ್ನೇ ಉಪಯೋಗಿಸ್ಕೊಂಡು ನನ್ನಿಂದನೇ ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಅಯ್ಯಯ್ಯೋ, ನಾನೇನು ಬೇಕು ಅಂತ ಕೇಳಿಸ್ಕೊಂಡಿಲ್ಲ. ಓಕೆ, ಕೇಳಿಸ್ಕೊಂಡ್ಯಲ್ಲ, ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಮತ್ತೆ ನಿನ್ನ ಹತ್ರ ಬಂದು ಇದನ್ನೆಲ್ಲ ಹೇಳ್ಕೋಬೇಕಿತ್ತು. ಸುಮ್ಮನೆ ನನ್ನ ಎನರ್ಜಿನೂ ವೇಸ್ಟು. ನೀನು ನಿನ್ನ ತಾಯಿ ಪ್ರೀತಿ, ನನ್ನ ತಾಯಿ ಕೋರಿಕೆ, ನಿನ್ನ ಮನೆ ಮರ್ಯಾದೆ, ಈ 3 ಕಾರಣಕ್ಕೆ 3 ಗಂಟೆ ಹಾಕಿದ್ಯಾ. ನಾನು ಅಷ್ಟೇ, ನನ್ನ ತಾಯಿಗೆ ನನ್ನ ನೋವನ್ನು ಅರ್ಥ ಮಾಡಿಸಿ ನೀನು ಕಟ್ಟಿರೋ 3 ಗಂಟಿನಿಂದ ಮುಕ್ತಿ ಪಡಿತೀನಿ, ಈ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ,